ಹಲೋ ಎವ್ರಿವನ್. ಯು ಪಿ ಎಸ್ ಸಿ ಮೈಂಡ್ ಗೇಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಹಿಂದೂ ಪತ್ರಿಕೆಯ ಮುಖ್ಯ ವಿಷಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ವಿಷಯ, ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಆ್ಯಂಡ್ ಇಕನಾಮಿಕ್ ಸ್ಲೋಡೌನ್. ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂಥ ಯುದ್ಧದ ಬಗ್ಗೆ ನೀವು ಪ್ರತಿದಿನ ಹಲವಾರು ವಿಷಯಗಳನ್ನು ಯೂತಲ್ಲೂ ಕೇಳ್ತಾ ಇದ್ದೀರಿ, ತಿಳ್ಕೊಳ್ತಾನೆ ಇದ್ದೀರಿ. ಈಗ ಆ ಯುದ್ಧದಿಂದಾಗಿ 2026 ಮಾರ್ಚ್ ತಿಂಗಳು ಈಗೇನು ಮುಗಿತಾ ಇದೆ, ಈ ಸಂದರ್ಭದಲ್ಲಿ ಭಾರತದ ಆರ್ಥಿಕ ವೇಗ, ಎಕನಾಮಿಕ್ ಮೊಮೆಂಟಮ್ ಅಂತ ಕರಿತೇವೆ, ಇದು ಮಂದಗತಿಯಲ್ಲಿ ಸಾಗ್ತಾ ಇದೆ. ಹೇಳಿರೋದು ಯಾರು ಅಂತಂದರೆ ಹಣಕಾಸು ಸಚಿವಾಲಯ. ಫಿನಾನ್ಸ್ ಮಿನಿಸ್ಟ್ರಿ ನೋಟೆಡ್ moderation in economic momentum. This is due to external shocks like the West conflict affecting India's domestic economy. ಅಲ್ಲಿರುವಂತಹ ಅಲ್ಲಿ ನಡೀತಾ ಇರುವಂತಹ ಒಂದು ಸಂಘರ್ಷದ ನೇರ ಪರಿಣಾಮ ಇದು. ಇನ್ನು ಇ-ವೇ ಬಿಲ್ ಅಂತಂದರೆ ಯಾರಿಗಾದರೂ ಗೊತ್ತಿಲ್ಲದೆ ಇದ್ರೆ ಹೇಳ್ತೇನೆ ಆಮೇಲೆ. ಫೆಬ್ರವರಿಗೆ ಹೋಲಿಸಿದ್ರೆ ಮಾರ್ಚ್ನಲ್ಲಿ ಆಗಿರುವಂತಹ ಇ-ವೇ ಬಿಲ್ಗಳ ಉತ್ಪಾದನೆ 5.3% ಕಡಿಮೆ ಆಗಿದೆ. ಇದರ ಅರ್ಥ ಏನು? ದಿಸ್ ಸರ್ವ್ಸ್ ಆಸ್ ಅ ಪ್ರಾಕ್ಸಿ ಫಾರ್ ರೆಡ್ಯೂಸ್ಡ್ ಗೂಡ್ಸ್ ಮೂವ್ಮೆಂಟ್ ಆ್ಯಂಡ್ ಇಕನಾಮಿಕ್ ಆಕ್ಟಿವಿಟಿ. ದೇಶದಾದ್ಯಂತ ಸರಕು ಸಾಗಣೆ, ವ್ಯಾಪಾರ ಕುಂಠಿತ ಆಗಿರೋದನ್ನು ಇದು ತೋರಿಸ್ತಾ ಇದೆ. ಇನ್ನು ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅನ್ನುವಂಥ ಒಂದು ಡೇಟಾ ಅಥವಾ ದತ್ತಾಂಶ, ಇಂಡೆಕ್ಸ್ನಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದು ಏನಂತಂದರೆ ಸ್ಲೋ ಡೌನ್ ಇನ್ ಔಟ್ಪುಟ್ ಗ್ರೋತ್. ರೈಸಿಂಗ್ ಎನರ್ಜಿ ಪ್ರೈಸಸ್ ಹ್ಯಾವ್ ಇನ್ಕ್ರೀಸ್ಡ್ ಪ್ರೊಡಕ್ಷನ್ ಕಾಸ್ಟ್ ಫಾರ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್. ಈ ಕಡೆ ಇಂಧನ ಬೆಲೆ ಏರಿಕೆ ಆಗ್ತಾ ಇದೆಯಲ್ವಾ, ಹೀಗಾಗಿ ಪ್ರೊಡಕ್ಷನ್ ಕಾಸ್ಟ್, ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಕಾರ್ಖಾನೆಗಳು ವೆಚ್ಚ ಜಾಸ್ತಿ ಆಗಿರೋದ್ರಿಂದ, ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಉತ್ಪಾದನಾ ವೇಗವನ್ನು ಕಡಿಮೆ ಮಾಡ್ತಾ ಇದೆ. ಮೊದಲಷ್ಟು ಫಾಸ್ಟಾಗಿ ಪ್ರೊಡಕ್ಷನ್ ಮಾಡ್ತಾ ಇಲ್ಲ. ಇನ್ನು ರೆಮಿಟೆನ್ಸಸ್, ವಿದೇಶಿ ಹಣ ಹರಿದು ಬರ್ತಾ ಇರ್ತಾವಲ್ಲ ಭಾರತಕ್ಕೆ. ಪಶ್ಚಿಮ ಏಷ್ಯಾದಲ್ಲಿ ಲಕ್ಷಾಂತರ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಯುದ್ಧ ನಡೆದ್ರೆ ಅವರು ಭಾರತಕ್ಕೆ ಕಳಿಸುವಂಥ ಹಣ ಕಡಿಮೆ ಆಗುತ್ತೆ. ಇದು ನಮ್ಮ ವಿದೇಶಿ ವಿನಿಮಯದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಇಂಡಿಯಾ ಇಸ್ ಹೈಲಿ ಎಕ್ಸ್ಪೋಸ್ಡ್ ಆಸ್ ಇಟ್ ಡಿಪೆಂಡ್ಸ್ ಆನ್ ವೆಸ್ಟ್ ಏಷ್ಯಾ ಫಾರ್ ಎನರ್ಜಿ ಆ್ಯಂಡ್ ರೆಮಿಟೆನ್ಸಸ್. ಕಾನ್ಫ್ಲಿಕ್ಟ್ ಇನ್ ದ ರೀಜನ್ ಥ್ರೆಟನ್ಸ್ ದಿಸ್ ವೈಟರ್ ಇನ್ಫ್ಲೋ ಆಫ್ ಕ್ಯಾಪಿಟಲ್. ಗೊತ್ತಿರಬೇಕು ನಮಗೆ. ಇನ್ನು ರೆಸಿಲಿಯನ್ಸ್, ನಮ್ಮ ಅಂಡರ್ಲೈಯಿಂಗ್ ಸ್ಟ್ರೆಂತ್ ಅಂತಂದರೆ, ಡಿಸ್ಪೈಟ್ ದಿ ಮಂತ್ಲಿ ಡಿಪ್, ಇ-ವೇ ಬಿಲ್ಸ್ ಗ್ರೂ 9.4% ಇಯರ್ ಆನ್ ಇಯರ್. ಆರ್ಥಿಕತೆ ಈಗ ಮಂದಗತಿಯಲ್ಲಿ ಇರಬಹುದು, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇಯರ್ ಆನ್ ಇಯರ್ ಅಂತ ಹೇಳ್ತೇವೆ. ಇ-ವೇ ಬಿಲ್ನಲ್ಲಿ 9.4% ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇಟ್ ಶೋಸ್ ರೆಸಿಲಿಯಂಟ್ ಡಿಮ್ಯಾಂಡ್. ಬೇಡಿಕೆ ಬಲವಾಗಿದೆ, ಬೇಡಿಕೆ ಇನ್ನೂ ಸ್ಟ್ರಾಂಗ್ ಆಗಿದೆ. ಕನ್ಸ್ಯೂಮರ್ಸ್ ಆರ್ ಸ್ಟಿಲ್ ಸ್ಪೆಂಡಿಂಗ್ ಡಿಸ್ಪೈಟ್ ಗ್ಲೋಬಲ್ ಅನ್ಸರ್ಟಿನಿಟಿ. ಅಂದರೆ ಇನ್ನೂ ಆ ಕಡೆ ಅಷ್ಟು ಅನ್ಸರ್ಟಿನಿಟಿ ಇದ್ದರೂ ಸಹ ಕನ್ಸ್ಯೂಮರ್ಸ್ಗಳು ಸ್ಪೆಂಡ್ ಮಾಡ್ತಾ ಇದ್ದಾರೆ ಹಣವನ್ನು. ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಇ-ವೇ ಬಿಲ್ ಅಂತ ಆವಾಗ ಹೇಳ್ತೇನೆ ಅಂತ ಹೇಳಿದ್ದೆ. ಈಗ ಒಂದು ವೇಳೆ 50,000 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಸರಕುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಬೇಕು ಅಂತಂದರೆ GST ಅಡಿಯಲ್ಲಿ ಡಿಜಿಟಲ್ ಪರ್ಮಿಟನ್ನು ಪಡಿಲೇಬೇಕು. ಇಟ್ ಇಸ್ ಅ ಡಿಜಿಟಲ್ ಪರ್ಮಿಟ್ ರಿಕ್ವೈರ್ಡ್ ಅಂಡರ್ GST ಫಾರ್ ಟ್ರಾನ್ಸ್ಪೋರ್ಟಿಂಗ್ ಗೂಡ್ಸ್ ವರ್ತ್ ಓವರ್ 50,000 rupees. ಅದಕ್ಕೆ ನಾವು ಇ-ವೇ ಬಿಲ್ ಅಂತ ಕರಿತೇವೆ. ಅದಕ್ಕೆ ಆ ಡಿಜಿಟಲ್ ಪರ್ಮಿಟಿಗೆ ಹೇಳೋದೇನೋ ಹೆಸರು ಇ-ವೇ ಬಿಲ್. ಅಂದರೆ ಎಷ್ಟು ಹೆಚ್ಚು ಬಿಲ್ ಜನರೇಟ್ ಆಗ್ತಾ ಇದೆಯೋ ಅಷ್ಟು ಹೆಚ್ಚು ವ್ಯಾಪಾರ ನಡೀತಾ ಇದೆ ಅಂತ ಅದರ ಅರ್ಥ. ಆಕ್ಟ್ಸ್ ಆಸ್ ರಿಯಲ್ ಟೈಮ್ ಇಂಡಿಕೇಟರ್ ಆಫ್ ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ವೆಲ್ತ್ ಎಕಾನಮಿ, ಇ-ವೇ ಬಿಲ್. ಇನ್ನು PMI ಇಂಡೆಕ್ಸ್ ಅಂತ ಬಂತು ಅಲ್ವಾ, ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂತಂದರೆ ಅದು 0 ಇಂದ 100 ತನಕ ಇರುತ್ತೆ. 50ಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಆರ್ಥಿಕತೆ ವಿಸ್ತರಣೆ ಆಗ್ತಾ ಇದೆ, ಇಟ್ ಮೀನ್ಸ್ ಎಕ್ಸ್ಪ್ಯಾನ್ಷನ್. ಇಲ್ಲಿ ಬಿಲೋ 50 ಮೀನ್ಸ್ ಕಾಂಟ್ರಾಕ್ಷನ್. 50ಕ್ಕಿಂತ ಕಡಿಮೆ ಇದ್ದರೆ ಆರ್ಥಿಕತೆ ಕುಸಿತಾ ಇದೆ ಅಂತ ಅರ್ಥ. ಹೆಲ್ಪ್ಸ್ ಪ್ರೆಡಿಕ್ಟ್ ಫ್ಯೂಚರ್ ಎಕನಾಮಿಕ್ ಟ್ರೆಂಡ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್. ಮುಖ್ಯವಾಗಿ ಉತ್ಪಾದನಾ ವಲಯದಲ್ಲಿ ಯಾವ ರೀತಿ ಮುಂದೆ ಟ್ರೆಂಡ್ ಬರಬಹುದು, ಫ್ಯೂಚರ್ ಎಕನಾಮಿಕ್ ಟ್ರೆಂಡನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಯಾವುದು? ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್. ಇನ್ನು ಎಕ್ಸ್ಟರ್ನಲ್ ಶಾಕ್ಸ್ ಅಂತಂದರೆ ದೀಸ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಗ್ಲೋಬಲ್ ಇವೆಂಟ್ಸ್. ನಮ್ಮ ದೇಶದ ಒಳಗಡೆ ಏನು ಸಮಸ್ಯೆ ಇಲ್ಲ, ಆದರೆ ಹೊರಗಡೆ ಜಾಗತಿಕ ಮಟ್ಟದಲ್ಲಿ ನಡೆಯುವಂಥ ಯಾವುದಾದ್ರೂ ಒಂದು ಗ್ಲೋಬಲ್ ಇವೆಂಟ್, ವಾರ್ ಇರಬಹುದು, ಪ್ಯಾಂಡಮಿಕ್, ದಟ್ ಒರಿಜಿನೇಟ್ ಔಟ್ಸೈಡ್ ದಿ ಕಂಟ್ರಿ ಬಟ್ ನೆಗೆಟಿವ್ಲಿ ಇಂಪ್ಯಾಕ್ಟ್ ದಿ ಡೊಮೆಸ್ಟಿಕ್ ಎಕಾನಮಿ. ನಮ್ಮ ದೇಶ ಬಿಟ್ಟು ಹೊರಗಡೆ ಎಲ್ಲೋ ಒರಿಜಿನೇಟ್ ಆಗಿರೋದು, ಅಂದರೆ ನಮ್ಮ ದೇಶೀಯ ಒಂದು ಆರ್ಥಿಕತೆಯ ಮೇಲೆ ಅದು ಪ್ರಭಾವವನ್ನು ಬೀರ್ತಾ ಇದೆ, ನೆಗೆಟಿವ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇನ್ಫ್ಲೇಷನ್ನು ಮತ್ತು ಟ್ರೇಡ್ ಮೇಲೆ ಅಫೆಕ್ಟ್ ಮಾಡ್ತಾ ಇದೆ. ಅದಕ್ಕೆ ಎಕ್ಸ್ಟರ್ನಲ್ ಶಾಕ್ಸ್ ಅಂತ ಕರೀತಾರೆ.
ಇನ್ನು ಎರಡನೇ ವಿಷಯ, ಆಂಧ್ರ ಪ್ರದೇಶದ ರಾಜಧಾನಿ. ಆಂಧ್ರ ಪ್ರದೇಶ್ ಅಸೆಂಬ್ಲಿ ಪಾಸ್ಡ್ ಅ ರೆಸಲ್ಯೂಷನ್ ಡಿಕ್ಲೇರಿಂಗ್ ಅಮರಾವತಿ ಆಸ್ ಸ್ಟೇಟ್ಸ್ ಓನ್ಲಿ ಕ್ಯಾಪಿಟಲ್. ರಾಜ್ಯದ ಏಕೈಕ ರಾಜಧಾನಿ ಅಮರಾವತಿ ಆಗಬೇಕು ಅಂತ ಅಲ್ಲಿನ ಅಸೆಂಬ್ಲಿ ರೆಸಲ್ಯೂಷನ್ ಅನ್ನು ಪಾಸ್ ಮಾಡ್ತಾ ಇದೆ. ದಿಸ್ ಮೂವ್ಸ್ ಅವೇ ಫ್ರಾಮ್ ದಿ ಅರ್ಲಿಯರ್ ಮಲ್ಟಿ ಕ್ಯಾಪಿಟಲ್ ಪ್ರಪೋಸಲ್ ಟು ಸಿಂಗಲ್ ಕ್ಯಾಪಿಟಲ್ ಮಾಡೆಲ್. ಇನ್ನು ಮುಂದೆ ಒಂದೇ ರಾಜಧಾನಿ ಬೇಕು ಅಂತ ಅವರು ಪ್ರಪೋಸ್ ಮಾಡ್ತಾ ಇದ್ದಾರೆ. ಸ್ಟೇಟ್ ಹ್ಯಾಸ್ ಆಸ್ಕ್ಡ್ ದಿ ಸೆಂಟರ್, ನೋಡಿ ಕೇಂದ್ರ ಸರ್ಕಾರವನ್ನು ಕೇಳ್ತಾ ಇದ್ದಾರೆ. ಸ್ಟೇಟ್ ಆಸ್ಕ್ಡ್ ದಿ ಸೆಂಟರ್ ಅಮೆಂಡ್ ಸೆಕ್ಷನ್ 5 ಕ್ಲಾಸ್ 2 ಆಫ್ ದಿ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆಕ್ಟ್ 2014. 2014 ಆಂಧ್ರ ಪ್ರದೇಶ ರಿಆರ್ಗನೈಸೇಷನ್ ಪುನರ್ರಚನಾ ಕಾಯ್ದೆ ಇದರ ಸೆಕ್ಷನ್ 5(2) ತಿದ್ದುಪಡಿ ಮಾಡಿ ಅಂತ ಕೇಂದ್ರ ಸರ್ಕಾರವನ್ನು ಕೇಳ್ತಾ ಇದ್ದಾರೆ. ದ ಗೋಲ್ ಇಸ್ ಟು ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಅಮರಾವತಿ ಆಸ್ ದಿ ಕ್ಯಾಪಿಟಲ್ ಇನ್ ದ ಫೆಡರಲ್ ಲಾ. ಅಂದರೆ ಏನು, ಆ ಒಂದು ಫೆಡರಲ್ ಲಾದಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಅಮರಾವತಿನ ರಾಜಧಾನಿ ಅಂತ ಮೆನ್ಷನ್ ಮಾಡಿ ಅಧಿಕೃತವಾಗಿ ಸೇರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. 2022 ದಿಸ್ ಮೂವ್ ಫಾಲೋಸ್ 2022 ಹೈಕೋರ್ಟ್ ಸಜೆಷನ್ ಸಪೋರ್ಟಿಂಗ್ ಅಮರಾವತಿ. ಆವಾಗ ಹೈಕೋರ್ಟ್ ಸಹ ಇದೇ ಸಲಹೆಯನ್ನು ಕೊಟ್ಟಿತ್ತು. ವೈಲ್ ಕೋರ್ಟ್ ರೂಲಿಂಗ್ಸ್ ಗೈಡ್ ಪಾಲಿಸಿ ದೇ ರಿಕ್ವೈರ್ ಲೆಜಿಸ್ಲೇಟಿವ್ ಚೇಂಜಸ್ ಫಾರ್ ಫುಲ್ ಇಂಪ್ಲಿಮೆಂಟೇಷನ್. ಕೋರ್ಟ್ ರೂಲಿಂಗ್ ಸಪೋರ್ಟ್ ಮಾಡಬಹುದು, ಆದರೆ ಲೆಜಿಸ್ಲೇಟಿವ್ ಚೇಂಜಸ್ ಬೇಕು, ಕಾಯ್ದೆಯಲ್ಲಿ ತಿದ್ದುಪಡಿ ಆಗಬೇಕು. ಹೈದರಾಬಾದಿನ ಕೆಲಸ ಏನಾಗಿತ್ತು, ಆಫ್ಟರ್ ದಿ 2014 ಬೈಫರ್ಕೇಶನ್ ಸ್ಟೇಟ್ ಡಿವಿಷನ್ ಆಗಿತ್ತು. ಹೈದರಾಬಾದ್ ಸರ್ವ್ಡ್ ಆಸ್ ಜಾಯಿಂಟ್ ಕ್ಯಾಪಿಟಲ್ ಫಾರ್ 10 years. 10 ವರ್ಷಗಳ ಕಾಲ ಹೈದರಾಬಾದು ಜಂಟಿ ರಾಜಧಾನಿ ಅಂತ ಘೋಷಣೆ ಮಾಡಿದ್ರು. ವಿತ್ ದಟ್ ಪೀರಿಯಡ್ ಎಂಡಿಂಗ್, ಅದು ಮುಗ್ತಿರೋದ್ರಿಂದ ಫಿಕ್ಸಿಂಗ್ ಅ ಪರ್ಮನೆಂಟ್ ಕ್ಯಾಪಿಟಲ್ ಇಸ್ ನೌ ಅ ಪ್ರಯಾರಿಟಿ. ಹೀಗೆ ಮುಂದೆ ಎರಡು ರಾಜ್ಯಗಳಿಗೂ ಬೇರೆ ಬೇರೆ ರಾಜಧಾನಿಯನ್ನು ಮಾಡಿಕೊಳ್ಳೋದು ಈಗಿರುವಂಥ ಆದ್ಯತೆ. ಆವಾಗಲೇ ಹೇಳಿದಾಗೆ ಅಂಡರ್ ಆರ್ಟಿಕಲ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪಾರ್ಲಿಮೆಂಟ್ ಹ್ಯಾಸ್ ದಿ ಪವರ್ ಟು ಡಿವೈಡ್ ಅ ಸ್ಟೇಟ್. ಸಂವಿಧಾನದ ವಿಧಿ 3ರ ಅಡಿಯಲ್ಲಿ ಸಂಸತ್ತಿಗೆ ರಾಜ್ಯವನ್ನು 2 ಭಾಗ ಮಾಡೋ ಅಧಿಕಾರ ಇದೆ. ಆಕ್ಟ್ ಗವರ್ನ್ಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಅಸೆಟ್ಸ್ ಅಂಡ್ ದಿ ಸ್ಟೇಟಸ್ ಆಫ್ ಕ್ಯಾಪಿಟಲ್ ಆಫ್ಟರ್ ಬೈಫರ್ಕೇಶನ್. ವಿಭಜನೆ ನಂತರ ಆಸ್ತಿ ರಾಜಧಾನಿಯನ್ನು ಹೇಗೆ ಹಂಚೋದು ಅಂತ ಈ ಕಾಯ್ದೆನೇ ನಿರ್ಧರಿಸುತ್ತೆ. ದ ಡಿಸೆಂಟ್ರಲೈಸೇಷನ್ ಅಂತಂದ್ರೆ ಏನು, ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರೋದು ವೆದರ್ ಟು ಹ್ಯಾವ್ ಅ ಸೆಂಟ್ರಲೈಸ್ಡ್ ಕ್ಯಾಪಿಟಲ್, all offices in Amravati, or a decentralized model, offices spread across cities for regional balance. ರಾಜಧಾನಿಯ ಎಲ್ಲ ಕಚೇರಿನೂ ಒಂದೇ ಕಡೆ ಇರಬೇಕಾ, ಬೇರೆ ಬೇರೆ ನಗರಗಳಲ್ಲಿ ಹಂಚಿ ಹೋಗ್ಬೇಕಾ, ಈಗ ಮತ್ತೆ ಚರ್ಚೆ ಆಗ್ತಾ ಇದೆ. ಸೆಂಟರ್ ಸ್ಟೇಟ್ ಕೋಆರ್ಡಿನೇಷನ್, even if the state passes a resolution, final authority to amend the reorganization act lies with the parliament or center. ನಿರ್ಣಯ ಅಂಗೀಕರಿಸಿದ್ರು ಸಹ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಅಂತಿಮ ಅಧಿಕಾರ ಯಾರಿಗಿರುತ್ತೆ, ಸಂಸತ್ತು ಅಂದರೆ ಕೇಂದ್ರ ಸರ್ಕಾರ. ದಿಸ್ ಹೈಲೈಟ್ಸ್ ಫೆಡರಲ್ ಕೋಆರ್ಡಿನೇಷನ್. ಅಂದರೆ ನಮ್ಮ ಒಕ್ಕೂಟ ವ್ಯವಸ್ಥೆ ಅಂತ ನಾವೇನು ಹೇಳ್ತೇವೆ, ಇದು ಈ ರೀತಿ ಕೆಲಸ ಮಾಡುತ್ತೆ. ಸಂವಿಧಾನದ ವಿಧಿ 3-4 ಅಡಿಯಲ್ಲಿ ಸಂಸತ್ತಿಗೆ, ಪಾರ್ಲಿಮೆಂಟಿಗೆ ರಾಜ್ಯಗಳನ್ನು ಮರುಸಂಘಟನೆ ಮಾಡೋದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಅಧಿಕಾರ ಇದೆ. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಲಕ್ಷ್ಮೀಕಾಂತ್ ಪೊಲಿಟಿಯನ್ನು ಓದಬಹುದು, ಈಗಾಗಲೇ ಓದಿದರೆ ನಿಮ್ಗೆ ಗೊತ್ತಿರುತ್ತೆ. ಇನ್ನು ಜೋಜಿಲಾ ಅವಲಾಂಚ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಅವಲಾಂಚ್ ಅಂತಂದ್ರೆ ಏನು, ಅವಲಾಂಚ್ ಅಂತಂದರೆ ಹಿಮಪಾತ. ಅವಲಾಂಚ್ ಈಸ್ ಅ ಸಡನ್ ರ್ಯಾಪಿಡ್ ಫ್ಲೋ ಆಫ್ ಸ್ನೋ ಡೌನ್ ಅ ಸ್ಲೋಪ್ ಆಫನ್ ಟ್ರಿಗರ್ಡ್ ಬೈ ವೆದರ್ ಚೇಂಜಸ್. ಪರ್ವತ ಇರುತ್ತೆ ನೋಡಿ, ಈ ಥರ ಪರ್ವತ ಇದ್ದರೆ ಇಳಿಜಾರಿನಲ್ಲಿ ಮಂಜುಗಡ್ಡೆ ಶೇಖರಣೆ ಆಗಿರೋದು ಸಡನ್ ಆಗಿ ಹಿಮಪಾತ ಅಂತ ಕರಿತೇವೆ ನೋಡಿ. ಹವಾಮಾನ ವೈಪರೀತ್ಯ, ವೆದರ್ ಚೇಂಜ್ ಆಗೋದ್ರಿಂದ ದಿಢೀರನೆ ಕೆಳಗೆ ಕುಸಿದು ಬಿಡುತ್ತೆ, ಹಿಮಪಾತ ಅಂತ ಕರೀತಾರೆ. ಜೋಜಿಲಾದಲ್ಲಿ ಈಗ ಈ ಒಂದು ಹಿಮಪಾತದಿಂದಾಗಿ 7 ಜನ ಮೃತಪಟ್ಟಿದ್ದಾರೆ. ಯಾಕೆ ಹೀಗಾಯಿತು ಅಂತಂದರೆ ಟ್ರಿಗರ್ ಏನು, ರೈಸಿಂಗ್ ಟೆಂಪ್ರೇಚರ್. ಆಸ್ ಟೆಂಪ್ರೇಚರ್ ರೈಸ್ ಡ್ಯೂರಿಂಗ್ ದ ಡೇ, ಸ್ನೋ ಲೇಯರ್ಸ್ ವೀಕನ್ ಆ್ಯಂಡ್ ಬಿಕಮ್ ಅನ್ಸ್ಟೇಬಲ್. ಹಗಲಿನಲ್ಲಿ ತಾಪಮಾನ ಹೆಚ್ಚಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಇದ್ದ ಹಾಗೆ ಆ ಒಂದು ಸ್ನೋ ಲೇಯರ್ಗಳು, ಹಿಮದ ಪದರಗಳು ಸಡಿಲಗೊಳ್ತಾ ಹೋಗುತ್ತೆ. ಹಾಗಾಗಿ ದಿಸ್ ಇನ್ಕ್ರೀಸ್ ಇನ್ ಹೀಟ್ ಆಫನ್ ಟ್ರಿಗರ್ಸ್ ದಿ ಕೊಲ್ಯಾಪ್ಸ್ ಸ್ನೋ ಡೌನ್ ಸ್ಟೀಪ್ ಸ್ಲೋಪ್. ಆ ಒಂದು ಇಳಿಜಾರಿನಲ್ಲಿ ಹಿಮಪಾತ ಈಗ ಉಷ್ಣಾಂಶ ಜಾಸ್ತಿ ಆಗಿರೋದ್ರಿಂದ ನಡೀತಾ ಇದೆ. ಇನ್ನು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್, ಶ್ರೀನಗರ್ ಲೇ ಹೈವೇ ಇಸ್ ದಿ ಓನ್ಲಿ ಸರ್ಫೇಸ್ ಲಿಂಕ್ ಬಿಟ್ವೀನ್ ಜಮ್ಮು ಕಾಶ್ಮೀರ ಆ್ಯಂಡ್ ಲಡಾಖ್. ಶ್ರೀನಗರ್ ಲೇ ಹೆದ್ದಾರಿ ಇದೆಯಲ್ವಾ, ಜಮ್ಮು ಕಾಶ್ಮೀರ ಮತ್ತು ಲಡಾಖಿಗೆ ಮಿಡ್ಲಿರುವಂಥ ಒಂದು ಏಕೈಕ ಭೂ ಸಂಪರ್ಕ ಇದು. ಇಟ್ಸ್ ಕ್ರೂಷಿಯಲ್ ಫಾರ್ ನ್ಯಾಷನಲ್ ಡಿಫೆನ್ಸ್, ರೀಜನಲ್ ಕನೆಕ್ಟಿವಿಟಿ, ಎಸೆನ್ಷಿಯಲ್ ಸಪ್ಲೈಸ್. ಅಂದರೆ ಸೇನಾ ಸಂಚಾರ ಇರಬಹುದು, ಅಗತ್ಯ ವಸ್ತುಗಳ ಪೂರೈಕೆ ಇರಬಹುದು,
ಅದಕ್ಕೂ ಬಹಳ ಪ್ರಮುಖವಾದಂಥ ಮಾರ್ಗ ಇದು. ಇನ್ನು ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ ಅಂತಂದರೆ, ಎಕ್ಸ್ಪರ್ಟ್ ಸಜೆಸ್ಟ್ ಟ್ರಾವೆಲಿಂಗ್ ಬಿಟ್ವೀನ್ 5:30 to 10 AM ಮಾರ್ನಿಂಗ್ 5:30 10 ಗಂಟೆ ಒಳಗಡೆ ಪ್ರಯಾಣ ಮಾಡೋದು ಒಳ್ಳೆಯದು. ಇಸ್ ಸೇಫರ್ ಬಿಕಾಸ್ ಲೋವರ್ ಟೆಂಪ್ರೇಚರ್ಸ್ ಇನ್ ದಿ ಮಾರ್ನಿಂಗ್ ಕೀಪ್ ದಿ ಸ್ನೋ ಮೋರ್ ಸ್ಟೇಬಲ್. ಆ ಸಂದರ್ಭದಲ್ಲಿ ಟೆಂಪ್ರೇಚರ್ ತಾಪಮಾನ ಕಡಿಮೆ ಇರೋದ್ರಿಂದ ಸ್ನೋ ಸ್ಟೇಬಲ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ, ಸ್ಥಿರವಾಗಿರುತ್ತೆ. ಆವಾಗ ಅವಲಾಂಚ್ ಆಗುವಂಥ ರಿಸ್ಕ್ ಬಹಳ ಕಡಿಮೆ. ಮಾರ್ನಿಂಗ್ ಪ್ರಯಾಣ ಮಾಡಿದರೆ ಒಳ್ಳೆಯದು ಎಕ್ಸ್ಪರ್ಟ್ಗಳು ಹೇಳ್ತಾರೆ. ರೆಸ್ಕ್ಯೂ ಆಪರೇಷನ್ಸ್ ಇನ್ವಾಲ್ವ್ಡ್ ಕೋಆರ್ಡಿನೇಟೆಡ್ ಎಫರ್ಟ್ ಬೈ ದಿ ಇಂಡಿಯನ್ ಆರ್ಮಿ, ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ BRO. ರೆಸ್ಕ್ಯೂ ಇಂಥ ವಿಭಾಗಗಳಲ್ಲಿ, ಪ್ರದೇಶಗಳಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ಅಂತಂದರೆ ಸೇನೆನೂ ಅವಶ್ಯಕತೆ ಇದೆ, ಅಲ್ಲಿನ ಅಡ್ಮಿನಿಸ್ಟ್ರೇಷನ್ನು ಮತ್ತು ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ನು ಎಲ್ಲದರ ಒಂದು ಕೋಆರ್ಡಿನೇಷನ್ ಜಂಟಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಮಲ್ಟಿ ಏಜೆನ್ಸಿ ಕೋಆರ್ಡಿನೇಷನ್ ಇಸ್ ಕೀ ಟು ಎಫೆಕ್ಟಿವ್ ಡಿಸಾಸ್ಟರ್ ರೆಸ್ಪಾನ್ಸ್. ಇದಾದಮೇಲೆ ರೋಲ್ ಆಫ್ BRO ಅಂತಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ಸ್ಟ್ರಕ್ಟಿಂಗ್ ಆ್ಯಂಡ್ ಮೇಂಟೈನಿಂಗ್ ರೋಡ್ಸ್ ಇನ್ ಬಾರ್ಡರ್ ಏರಿಯಾಸ್. ಗಡಿ ಭಾಗಗಳಲ್ಲಿ ರಸ್ತೆಗಳನ್ನು ನಿರ್ಮಿಸೋದು, ಹಿಮವನ್ನು ತೆರವುಗೊಳಿಸೋದು ಯಾರ ಜವಾಬ್ದಾರಿ? ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. ದರ್ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಕೀಪಿಂಗ್ ಜೋಜಿಲಾ ಪಾಸ್ ಓಪನ್ ಆ್ಯಂಡ್ ಸೇಫ್ ಫ್ರಾಮ್ ಸ್ನೋ ಇಯರ್ ರೌಂಡ್. ಜೋಜಿಲಾ ಪಾಸನ್ನು ವರ್ಷ ಪೂರ್ತಿ ಮುಕ್ತವಾಗಿಡೋದು, ಸೇಫ್ ಆಗಿಡೋದು ಈಗ ಇರುವಂಥ ಚಾಲೆಂಜು. ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳು ಬಹಳ ಇಂಪಾರ್ಟೆಂಟ್ ಇಂಥ ವಿಷಯಗಳಲ್ಲಿ. ಆರ್ಗನೈಸೇಷನ್ ಲೈಕ್ ಸ್ನೋ ಆ್ಯಂಡ್ ಅವಲಾಂಚ್ ಸ್ಟಡಿ ಎಸ್ಟಾಬ್ಲಿಷ್ಮೆಂಟ್ SASE ಮಾನಿಟರ್ ವೆದರ್ ಟು ಇಶ್ಯೂ ಅಲರ್ಟ್ಸ್. ದೀಸ್ ಅರ್ಲಿ ವಾರ್ನಿಂಗ್ಸ್ ಆರ್ ವೈಟಲ್ ಫಾರ್ ರೆಡ್ಯೂಸಿಂಗ್ ಕ್ಯಾಶುಯಾಲಿಟಿ. ಮುನ್ನೆಚ್ಚರಿಕಾ ವ್ಯವಸ್ಥೆ ಅಂತ ಕರಿತೇವೆ, ಅಥವಾ ಆರಂಭಿಕ ಹಂತದಲ್ಲೇ ಎಚ್ಚರಿಕೆಯನ್ನು ನೀಡುವ ವ್ಯವಸ್ಥೆಗಳು. ಇಂತಹ ವ್ಯವಸ್ಥೆಗಳಿಂದ ಪ್ರಾಣಹಾನಿಯನ್ನು ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜೋಜಿಲಾ ಟನೆಲ್ ಪ್ರಾಜೆಕ್ಟ್, ಇಂತಹ ಡೇಂಜರಸ್ ಅವಲಾಂಚ್ಗಳನ್ನು ಅದನ್ನು ತಪ್ಪಿಸ್ಕೊಂಡು ಎಲ್ಲರೂ ಸೇಫಾಗಿ ಒಂದು ಕಡೆ ಇನ್ನೊಂದು ಕಡೆ ಹೋಗಲಿಕ್ಕೆ ಅಂತಾನೆ ಸುರಂಗ ಮಾರ್ಗ ನಿರ್ಮಿಸ್ತಾ ಇದ್ದಾರೆ. ಟು ಬೈಪಾಸ್ ದೀಸ್ ಡೇಂಜರಸ್ ಅವಲಾಂಚ್ ಝೋನ್ಸ್ ಆ್ಯಂಡ್ ensure all weather connectivity, government is building Asia's longest bi-directional tunnel at Zojila. To bi-directional, longest, Asia's longest ನೋಡಿ, ಏಷ್ಯಾದಲ್ಲಿ ಅತಿ ಉದ್ದವಾದಂತಹ ದ್ವಿಮುಖ ಸುರಂಗ ಮಾರ್ಗವನ್ನು ಇಲ್ಲಿ ನಿರ್ಮಿಸ್ತಾ ಇದ್ದಾರೆ. ಮತ್ತು ಇಂಥ ಹಿಮಪಾತ ಪೀಡಿತ ಪ್ರದೇಶಗಳು ಅಂತ ಇರ್ತಾವಲ್ವ, ಇಲ್ಲಿ ಸುರಕ್ಷತೆಯನ್ನು ಸುರಕ್ಷತೆ ಹೇಗಿರಬೇಕು, ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು, ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡೋದು ಯಾರು? ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಇನ್ನು ಶುಗರ್ ಕೇನ್ ಅರಿಯರ್ಸ್ ಕ್ರೈಸಿಸ್. ಶುಗರ್ ಕೇನ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಗಳಾಗ್ತಾ ಇತ್ತು ಕೆಲವು ತಿಂಗಳುಗಳ ಹಿಂದೆ, ನೀವು ಕೇಳಿರಬಹುದು. ಈಗ ಅದು ಸಹ ಮತ್ತೆ ಇನ್ನೊಂದು ಇಶ್ಯೂ ಬರ್ತಾ ಇದೆ, ಶುಗರ್ ಕೇನ್ ಅರಿಯರ್ಸ್. ಅದಕ್ಕೆ ಸಂಬಂಧಪಟ್ಟಿರೋದು. ಅರಿಯರ್ಸ್ ಅಂತಂದ್ರೆ ಏನು? ಸಕ್ಕರೆ ಕಾರ್ಖಾನೆಗಳು ರೈತರಿಂದ ಕಬ್ಬನ್ನು ಖರೀದಿಸುತ್ತೆ. ಖರೀದಿಸಿದ ನಂತರ ಅವರಿಗೆ ಹಣವನ್ನು ನೀಡಬೇಕು. ಆದರೆ ಹಣ ನೀಡಲಿಕ್ಕೆ ಆಗದೆ ಬಾಕಿ ಉಳಿಸ್ಕೊಳ್ಳೋದನ್ನು ಅರಿಯರ್ಸ್ ಅಂತ ಕರೀತಾರೆ. ಅರಿಯರ್ಸ್ ರೆಫರ್ಸ್ ಟು ದಿ ಪೆಂಡಿಂಗ್ ಪೇಮೆಂಟ್ಸ್ ದಟ್ ಶುಗರ್ ಮಿಲ್ಸ್ ಓ ಟು ಫಾರ್ಮರ್ಸ್ ಫಾರ್ ದಿ ಶುಗರ್ ಕೇನ್ ದೇ ಹ್ಯಾವ್ ಪರ್ಚೇಸ್ಡ್. 2026 ಫೆಬ್ರವರಿ ಹೊತ್ತಿಗೆ ದೀಸ್ ಡ್ಯೂಸ್ ಸರ್ಜ್ಡ್ 32 times ಟು ರೀಚ್ ಅ ಮ್ಯಾಸಿವ್ 16,000 crore. 16,087 ಕೋಟಿ ಬಾಕಿ ಉಳಿಸ್ಕೊಂಡಿರೋ ಹಣ ಅಷ್ಟಕ್ಕೆ ತಲುಪಿದೆ. ನಮ್ಮ ಕರ್ನಾಟಕ has the highest arrears of approximately 4,956 crore. ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ಬಾಕಿ ಉಳಿಸ್ಕೊಂಡಿರುವ ರಾಜ್ಯ. ಮೊದಲನೇ ಸ್ಥಾನದಲ್ಲಿರೋದು. ನೆಕ್ಸ್ಟ್ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಎಲ್ಲ ಬರ್ತಾ ಇದೆ. ದೀಸ್ ಆರ್ ದಿ ಪ್ರೈಮರಿ ಶುಗರ್ ಪ್ರೊಡ್ಯೂಸಿಂಗ್ ಹಬ್ಸ್ ಇನ್ ಇಂಡಿಯಾ. ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಶುಗರ್ ಕೇನ್ ಜಾಸ್ತಿ ಬೆಳೀತಾರೆ. ಏನು ಪ್ರಾಬ್ಲಮ್ ಏನಂತಂದರೆ ರೂಟ್ ಕಾಸ್, ಎಕ್ಸೆಸ್ ಪ್ರೊಡಕ್ಷನ್. ಉತ್ಪಾದನೆ ಜಾಸ್ತಿ ಆಗಿಬಿಟ್ಟಿದೆ, 300 to 330 LMT ವರ್ಸಸ್ ಲೋವರ್ ಕನ್ಸಂಪ್ಷನ್. ಉತ್ಪಾದನೆ ಆದಷ್ಟು ಬಳಕೆ ಆಗ್ತಾ ಇಲ್ಲ. ಇದರಿಂದಾಗಿ ಸರ್ಪ್ಲಸ್ ಕ್ರಿಯೇಟ್ ಆಗಿದೆ. ಸರ್ಪ್ಲಸ್ ಅಂತಂದರೆ ಮಾರಾಟ ಆಗದೆ ಹಾಗೆ ಉಳಿದುಕೊಂಡು ಬಿಟ್ಟಿದೆ ಎಕ್ಸ್ಟ್ರಾ. ದಿಸ್ ಲೀಡ್ಸ್ ಟು ಅನ್ಸೋಲ್ಡ್ ಸ್ಟಾಕ್ಸ್, ಸೋಲ್ಡ್ ಆಗಿಲ್ಲ, ಕಾಸಿಂಗ್ ಅ ಲಿಕ್ವಿಡಿಟಿ ಕ್ರೈಸಿಸ್. ಕ್ಯಾಶ್ ಶಾರ್ಟೇಜ್ ಆಗಿಬಿಟ್ಟಿದೆ ಈಗ ಮಿಲ್ಸ್ಗಳಿಗೆ. ಹಾಗಾಗಿ ಕಾರ್ಖಾನೆಗಳಿಗೆ, ರೈತರಿಗೆ ಕೊಡಲಿಕ್ಕೆ ಹಣನೇ ಇಲ್ಲ. ಉತ್ಪಾದನೆ ಜಾಸ್ತಿ ಆಗಿದೆ, ಬಳಕೆ ಮಾರಾಟ ಆಗ್ತದೆ. ಗೌರ್ಮೆಂಟ್ ರೆಸ್ಪಾನ್ಸ್ ನೋಡೋದಾದರೆ ಎಥೆನಾಲ್. ಟು ರೆಡ್ಯೂಸ್ ದ ಶುಗರ್ ಸರ್ಪ್ಲಸ್, ದ ಗೌರ್ಮೆಂಟ್ ಈಸ್ ಪ್ರಮೋಟಿಂಗ್ ಡೈವರ್ಷನ್ ಆಫ್ ಶುಗರ್ ಕೇನ್ ಟು ಎಥೆನಾಲ್ ಪ್ರೊಡಕ್ಷನ್. ಈಗ ಶುಗರ್ ಕೇನನ್ನು ಮುಖ್ಯವಾಗಿ ಎಥೆನಾಲ್ ಪ್ರೊಡಕ್ಷನ್ಗೆ ಡೈವರ್ಟ್ ಮಾಡೋದು. ಕಬ್ಬಿನ ರಸವನ್ನು ಇಂಧನಕ್ಕೋಸ್ಕರ ಬಳಸಲಿಕ್ಕೆ ಸರ್ಕಾರ ಪ್ರೋತ್ಸಾಹಿಸ್ತಾ ಇದೆ. ದಿಸ್ ಹೆಲ್ಪ್ಸ್ ಇಂಪ್ರೂವ್ ಮಿಲ್ ರೆವೆನ್ಯೂಸ್ ಆ್ಯಂಡ್ ರೆಡ್ಯೂಸ್ ದ ಗ್ಲಟ್
ಶುಗರ್ ಮಾರ್ಕೆಟ್. ಹಾಗಾಗಿ ಈ ಮೂಲಕ ಈ ಶುಗರ್ ಮಾರ್ಕೆಟ್ನಲ್ಲಿ ಇರುವಂಥ ಒಂದು ಸಮಸ್ಯೆಯನ್ನು ನಿಭಾಯಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಮಿಲ್ಸ್ಗಳಿಗೆ ರೆವೆನ್ಯೂ ಬಂದರೆ ಅವರು ರೈತರಿಗೆ ಅರಿಯರ್ಸ್ಗಳನ್ನು ಹಾಕಿರೋದನ್ನು ಪಾವತಿ ಮಾಡಬಹುದು ಅಂತ. ಇನ್ನು ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ನೋಡಿ, ಇದು MSP. ಮಿನಿಮಮ್ ಸಪೋರ್ಟ್ ಪ್ರೈಸೂ ಇದೆ, ಆ MSP ಬೇರೆ. ಈ MSP ಏನು, ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್. MSP ಆಫ್ ಶುಗರ್ ವಾಸ್ ಇನ್ಕ್ರೀಸ್ಡ್ ಫ್ರಾಮ್ ಶುಗರ್ ಬಗ್ಗೆ ಹೇಳ್ತಾ ಇರೋದು, ಸಕ್ಕರೆನ MSP ಮಿನಿಮಮ್ ಸೆಲ್ಲಿಂಗ್ ಪ್ರೈಸು ಅದನ್ನು 29 ರೂಪಾಯಿ ಇತ್ತು ಮೊದಲು, ಅದನ್ನು 31 ರೂಪಾಯಿ KGಗೆ ಏರಿಸಿದ್ದಾರೆ. ದಿಸ್ ಮೂವ್ ಇಸ್ ಇಂಟೆಂಡೆಡ್ ಟು ಹೆಲ್ಪ್ ಮಿಲ್ಸ್ ಜನರೇಟ್ ಇನಫ್ ಕ್ಯಾಶ್ ಫ್ಲೋ ಟು ಕ್ಲಿಯರ್ ದರ್ ಔಟ್ಸ್ಟ್ಯಾಂಡಿಂಗ್ ಫಾರ್ಮರ್ಸ್. ಈ KGಗೆ ಸಕ್ಕರೆ ಬೆಲೆಯನ್ನು 29ರಿಂದ 31ಕ್ಕೆ ಏರಿಸಿದ್ದಾರೆ, ಕನಿಷ್ಠ ಮಾರಾಟ ಬೆಲೆ. ಈಗ ಕಾರ್ಖಾನೆಗಳಿಗೆ ಇದರಿಂದ ಸ್ವಲ್ಪ ಹಣ ಬಂದು ವಾಪಸ್ ರೈತರಿಗೆ ಅವರು ಕೊಡಲಿಕ್ಕೆ ಸಹಾಯ ಆಗಬಹುದು. FRP ಅಂತಂದರೆ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ. ಮಿನಿಮಮ್ ಪ್ರೈಸ್ ದಟ್ ಶುಗರ್ ಮಿಲ್ಸ್ ಆರ್ ಲೀಗಲಿ ರಿಕ್ವೈರ್ಡ್ ಟು ಪೇ ಟು ಫಾರ್ಮರ್ಸ್. ಕೇಂದ್ರ ಸರ್ಕಾರ ಕಬ್ಬಿಗೆ ನಿಗದಿಪಡಿಸಿರುವಂಥ ಕನಿಷ್ಠ ಬೆಲೆ, ಇದಕ್ಕೆ FRP ಅಂತ ಕರೀತಾರೆ, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್. ಕಾರ್ಖಾನೆಗಳು ಈ ಬೆಲೆಯನ್ನು ರೈತರಿಗೆ ಕೊಡಲೇಬೇಕು. ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ. ಸ್ಟೇಟ್ ಗೌರ್ಮೆಂಟ್ ಸಮ್ಟೈಮ್ಸ್ ಆ್ಯಡ್ಸ್ ಎನ್ ಎಕ್ಸ್ಟ್ರಾ ಅಮೌಂಟ್ ಕಾಲ್ಡ್ SAP. FRP ಜೊತೆ ಸ್ಟೇಟ್ ಗೌರ್ಮೆಂಟು SAP, ಸ್ಟೇಟ್ ಅಡ್ವೈಸ್ಡ್ ಪ್ರೈಸ್. ಇನ್ನು ಎಥನಾಲ್ ಬ್ಲೆಂಡಿಂಗ್ ಅಂತ ಬಂತಲ್ವ, ಹಾಗಂತಂದ್ರೆ ಏನು, ಮಿಕ್ಸಿಂಗ್ ಎಥನಾಲ್ ವಿತ್ ಪೆಟ್ರೋಲ್ ಜೊತೆ ಎಥನಾಲ್ ಮಿಕ್ಸ್ ಮಾಡೋದ್ರಿಂದ ಫ್ಯೂಯಲ್ ಇಂಪೋರ್ಟನ್ನು ಕಡಿಮೆ ಮಾಡ್ಕೋಬಹುದು. ಪ್ರೊವೈಡ್ ಶುಗರ್ ಮಿಲ್ಸ್ ವಿತ್ ಅನ್ ಅಲ್ಟರ್ನೇಟಿವ್ ರೆವೆನ್ಯೂ ಸ್ಟ್ರೀಮ್. ಶುಗರ್ ಮಿಲ್ಸ್ಗಳಿಗೆ ಆವಾಗ ಇನ್ನೊಂದು ಹೊಸ ಆದಾಯ ಮಾರುಕಟ್ಟೆ ಸಿಗಬಹುದು. ದಿಸ್ ಎನ್ಶೋರ್ಸ್ ಬೆಟರ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಫಾರ್ ಪೇಯಿಂಗ್ ಫಾರ್ಮರ್ಸ್ ಆನ್ ಟೈಮ್. ಹಾಗಾಗಿ ಆ ಸಮಯಕ್ಕೆ ರೈತರಿಗೆ ಇವರು ಹಣ ಪಾವತಿ ಮಾಡಬೇಕಲ್ವಾ, ಅದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಲಿಕ್ವಿಡಿಟಿ ಕ್ರೈಸಿಸ್. ದಿಸ್ ಆಕರ್ಸ್ ವೆನ್ ಮಿಲ್ಸ್ ಹ್ಯಾವ್ ಅಸೆಟ್ಸ್ ಅಂತಂದರೆ ಈಗ ಅನ್ಸೋಲ್ಡ್ ಶುಗರ್ ಸ್ಟಾಕ್. ಮಿಲ್ಸ್ ಹತ್ರ ಶುಗರ್ ಸ್ಟಾಕ್ ಇದೆ, ಆದರೆ ಲ್ಯಾಕ್ ಇಮಿಡಿಯೇಟ್ ಕ್ಯಾಶ್ ಟು ಮೀಟ್ ಶಾರ್ಟ್ ಟರ್ಮ್ ಅಬ್ಲಿಗೇಷನ್ ಲೈಕ್ ಪೇಯಿಂಗ್ ಫಾರ್ಮರ್ಸ್. ಸಕ್ಕರೆ ಮೂಟೆ ಎಲ್ಲ ತುಂಬಿಕೊಂಡಿದೆ, ಆದರೆ ಪಾವತಿಸಲಿಕ್ಕೆ ರೈತರಿಗೆ ಕೊಡಲಿಕ್ಕೆ ಕೈಯಲ್ಲಿ ಹಣ ಇಲ್ಲ. ಲಿಕ್ವಿಡಿಟಿ ಕ್ರೈಸಿಸ್ ಅಂತ ಇಲ್ಲಿ ಕರೀತೇವೆ. ನಾವು ಮೇಲೆ ಬೇರೆ ಬೇರೆ ಕಡೆ ಸಹ ಲಿಕ್ವಿಡಿಟಿ ಕ್ರೈಸಿಸ್ ಅನ್ನುವಂಥ ಶಬ್ದ ಬರುತ್ತೆ. ಸೊ ಹಣ, ನಗದು ಹರಿವು ಅನ್ನೋದು ಇಲ್ಲ. ನಗದು ಹರಿವಿನ ಸಮಸ್ಯೆಗೆ ಲಿಕ್ವಿಡಿಟಿ ಕ್ರೈಸಿಸ್ ಅಂತ ಕರೀತೇವೆ. ಮುಂದಿನ ವಿಚಾರ, ಭಾರತದಲ್ಲಿ ಹೃದಯ ಚಿಕಿತ್ಸೆ, ಹಾರ್ಟ್ ಡಿಸೀಸ್ ಮತ್ತು ಟ್ರೀಟ್ಮೆಂಟ್ ಪ್ರಾಬ್ಲಮ್ ಏನು, ಡಿಲೇ ಆಗ್ತಾ ಇರೋದು. ಐಡಿಯಲಿ an ECG should be done within 10 minutes and angioplasty within 2 hours of symptoms. ಹೃದಯಾಘಾತ ಅಂತ ಹೇಳ್ತೀವಲ್ವಾ, ಅದಾದ 10 ನಿಮಿಷದಲ್ಲಿ ECG ಅಥವಾ 2 ಗಂಟೆ ಒಳಗಡೆ ಆಂಜಿಯೋಪ್ಲಾಸ್ಟಿ ಆಗಬೇಕು. ಆದ್ರೆ ನೋಡಿ, ಇನ್ ರಿಯಾಲಿಟಿ ಇಂಡಿಯನ್ ಪೇಷಂಟ್ಸ್ ರೀಚ್ ಹಾಸ್ಪಿಟಲ್ಸ್ ಆಫ್ಟರ್ 6 to 12 hours. 6ರಿಂದ 12 ಗಂಟೆ ನಂತರ ಹಾಸ್ಪಿಟಲ್ಗೆ ಹೋಗಿ ತಲುಪ್ತಾರೆ. ತಲುಪಿದ ಮೇಲೆ ಮತ್ತೆ ಚಿಕಿತ್ಸೆ ಪಡ್ಕೊಳ್ಬೇಕು. ಕಾಸಿಂಗ್ ಪರ್ಮನೆಂಟ್ ಹಾರ್ಟ್ ಡ್ಯಾಮೇಜ್. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಹಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ, ಪರ್ಮನೆಂಟ್ ಆಗಿರೋದು. ಮತ್ತು ಅವೇರ್ನೆಸ್ ಇಲ್ಲ. ಓನ್ಲಿ 11% ಆಫ್ ಪೇಷಂಟ್ಸ್ ರೀಚ್ ದಿ ಹಾಸ್ಪಿಟಲ್ ವಿತಿನ್ ದಿ ಗೋಲ್ಡನ್ ಅವರ್. ಗೋಲ್ಡನ್ ಅವರ್ ಅಂತಂದರೆ ವಿತಿನ್ 1 hour ಅಲ್ವಾ. ಅವಾಗ ಇದು ಗೋಲ್ಡನ್ ಅವರ್ ಬೇರೆ ಬೇರೆ ಕಡೆನೂ ಬರುತ್ತೆ ಶಬ್ದ, ಇಲ್ಲೂ ಸಹ ನೋಡಿಟ್ಕೊಳ್ಳಿ. ಹಾಗೆ 11%, 100ರಲ್ಲಿ 11 ಜನರಿಗೆ ಮಾತ್ರ ಗೊತ್ತಿರೋದು 1 ಗಂಟೆ ಒಳಗಡೆ ಹೋಗಿ ಸೇರಿಕೊಂಡ್ರೆ ಒಳ್ಳೆಯದು. ಅವೇರ್ನೆಸ್ ಇಲ್ಲ, ಅವೇರ್ನೆಸ್ ಇದ್ರೂ ಹೋಗಿ ತಲುಪಲಿಕ್ಕೆ ಆಗ್ತಾ ಇಲ್ಲ. ಲ್ಯಾಕ್ ಆಫ್ ಸಿಂಪ್ಟಮ್ ರೆಕಗ್ನಿಷನ್, ಮತ್ತು ಯಾವ ಥರ ಸಮಸ್ಯೆಗಳಿದೆ, ಲಕ್ಷಣಗಳೇನೇನು ಅದು ಸಹ ಗೊತ್ತಿಲ್ಲ. ಅಲಾಂಗ್ ವಿತ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಫಿನಾನ್ಷಿಯಲ್ ಕನ್ಸ್ಟ್ರೆಂಟ್. ಹಳ್ಳಿಗಳಲ್ಲಿರ್ತಾರೆ, ನಗರಕ್ಕೆ ತಲುಪೋದೇ ಕಷ್ಟ. ಮಳೆಗಾಲದಲ್ಲಂತೂ ಇನ್ನಷ್ಟು ಸಮಸ್ಯೆಗಳು ಬರುತ್ತೆ. ಹಾಗಾಗಿ ವರ್ಸನ್ಸ್ ದಿ ಔಟ್ಕಮ್. ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರೋದು, ಅರಿವಿಲ್ಲದೆ ಇರೋದು ಸಮಸ್ಯೆ. ಇನ್ನು ವೀಕ್ PHC ಅಂತಂದರೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಕರಿತೇವೆ. ಮೆನಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಲ್ಯಾಕ್ ಬೇಸಿಕ್ ECG ಮಷಿನ್ಸ್. ಬೇಸಿಕ್ ECG ಯಂತ್ರನೂ ಇಲ್ಲ ಅಲ್ಲಿ. ರೆಫರಲ್ ಡಿಲೇಸ್, ಟ್ರಾವೆಲಿಂಗ್ ಟು 50 to 70 kilometers ಟು ಅರ್ಬನ್ ಸೆಂಟರ್ಸ್ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ದಿ ಮಾರ್ಟಾಲಿಟಿ ರಿಸ್ಕ್. 70 ಕಿಲೋಮೀಟರ್ ದೂರ ಇರುತ್ತೆ ನಗರಗಳ ಆಸ್ಪತ್ರೆ, ಹೋಗೋ ತನಕ ಸಮಯ ಮೀರಿರುತ್ತೆ. ಇನ್ನು ಹೈ ಕಾಸ್ಟ್ ಆ್ಯಂಡ್ ಸ್ಕೀಮ್ಸ್. ನಿಯರ್ಲಿ 50% ಆಫ್ ಫ್ಯಾಮಿಲೀಸ್ ಫೇಸ್ ಕ್ಯಾಟಾಸ್ಟ್ರೋಪಿಕ್ ಹೆಲ್ತ್ ಎಕ್ಸ್ಪೆನ್ಸ್. 50% ಕುಟುಂಬಗಳು ವೆಚ್ಚ ಭರಿಸಲಿಕ್ಕೆ ಆಗೋದೇ ಇಲ್ಲ ಡ್ಯೂ ಟು ಹಾರ್ಟ್ ಕೇರ್. ಆ ವೆಚ್ಚ ಭರಿಸಲಿಕ್ಕಾಗದೆ ಅವರು ಬಡತನಕ್ಕೆ ತಳ್ಳಲ್ಪಡ್ತಾ ಇವೆ. ಖರ್ಚು ಇದಕ್ಕೆ ಜಾಸ್ತಿ ಆಗಿಬಿಟ್ಟಿದೆ. ಇನ್ನೊಂದು ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸ್ ಹೇಳ್ತೀರಿ ನೀವು. ಹಾಗಾಗಿ
ಅಂದರೆ ಬರುವಂತಹ ಸ್ಯಾಲ್ರಿ, ಆ ಒಂದು ಸಂಬಳದಲ್ಲಿ ಹೆಚ್ಚಿನ ಪಾಲು ಹೆಲ್ತ್ಗೆ ಖರ್ಚಾಗ್ತಾ ಇದೆ. ಇಶ್ಯೂಸ್ accessing ಟ್ರೀಟ್ಮೆಂಟ್ ಅಂಡರ್ ABPMJ ಅಲ್ವಾಟ ಹೇಳಿದಿರಿ, ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ. ಪ್ರೈವೇಟ್ ಹಾಸ್ಪಿಟಲ್ ಫರ್ದರ್ ಲಿಮಿಟ್ ದಿ ಎಫೆಕ್ಟಿವ್ನೆಸ್. ಆದರೆ ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಸಹ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಲ್ಲೂ ಅಡೆತಡೆಗಳಿರುತ್ತೆ, ಪ್ರಾಬ್ಲಮ್ ಮುಂದುವರಿತಾನೆ ಇದೆ. ಇನ್ನು ಗೋಲ್ಡನ್ ಅವರ್ ಅಂತಂದರೆ ಫಸ್ಟ್ 60 ಮಿನಿಟ್ಸ್ ಆಫ್ಟರ್ ಹಾರ್ಟ್ ಅಟ್ಯಾಕ್ ಕ್ರಿಟಿಕಲ್. ಹೃದಯಾಘಾತ ಸಂಭವಿಸಿದ ಮೊದಲ 60 ನಿಮಿಷ, ಆ ಮೊದಲನೇ ಅವರನ್ನು ಗೋಲ್ಡನ್ ಅವರ್ ಅಂತ ಕರೀತಾರೆ. ಈ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕಿದ್ರೆ ರೋಗಿಯ ಪ್ರಾಣ ಉಳಿಸಬಹುದು. ಗೆಟಿಂಗ್ ಮೆಡಿಕಲ್ ಹೆಲ್ಪ್ ಡ್ಯೂರಿಂಗ್ ದಿಸ್ ವಿಂಡೋ ಮ್ಯಾಕ್ಸಿಮೈಸಸ್ ದಿ ಚಾನ್ಸಸ್ ಆಫ್ ಸರ್ವೈವಲ್ ಅಂಡ್ ಮಿನಿಮೈಸಸ್ ಲಾಂಗ್ ಟರ್ಮ್ ಹಾರ್ಟ್ ಡ್ಯಾಮೇಜ್. ಹಾಗಾಗಿ ಮಿನಿಮೈಸ್ ಮಾಡಬಹುದು ಹಾರ್ಟ್ ಡ್ಯಾಮೇಜ್. ಒಂದು ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಅಂತ ಬರುತ್ತೆ. ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಅಂತಂದರೆ ಹೆಲ್ತ್ ಕೇರ್ ಮಾಡೆಲ್, ಸ್ಮಾಲರ್ ಕ್ಲಿನಿಕ್ಸ್, ಚಿಕ್ಕ ಚಿಕ್ಕ ಕ್ಲಿನಿಕ್ಗಳು ಡಿಜಿಟಲಿ ಕನೆಕ್ಟೆಡ್ ಟು ಲಾರ್ಜ್ ಕಾರ್ಡಿಯಾಕ್ ಸೆಂಟರ್. ಸೈಕಲ್ ಚಕ್ರ ನೋಡಿದ್ರಲ್ವಾ, ಮಿಡ್ಲಲ್ಲಿ ಸರ್ಕಲ್ ಇರುತ್ತೆ, ಸೆಂಟರ್ ಇರುತ್ತೆ, ಅದು ಅದರಿಂದ ಎಲ್ಲ ಬೇರೆ ಬೇರೆ ಸರಳುಗಳ ಥರ ಹೋಗಿರುತ್ತೆ. ಇದೇ ಥರ ಈ ಕಡೆ ಸುತ್ತಮುತ್ತ ಎಲ್ಲ ಬೇರೆ ಬೇರೆ ಹಳ್ಳಿಗಳಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲ ಹಳ್ಳಿಗಳು ಸ್ಮಾಲರ್ ಕ್ಲಿನಿಕ್ಗಳು ಯಾವುದೇ ಕನೆಕ್ಟ್ ಆಗಿದೆ, ಮಿಡ್ಲಲ್ಲಿ ಇರುವಂತಹ ಲಾರ್ಜ್ ಕಾರ್ಡಿಯಾಕ್ ಸೆಂಟರ್, ನಗರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜೊತೆ ಸಂಪರ್ಕದಲ್ಲಿ ಇರುತ್ತೆ. ಸೊ ದಿಸ್ ಅಲೌಸ್ ಫಾರ್ ಇನ್ಸ್ಟಂಟ್ ECG ಶೇರಿಂಗ್, ಅರ್ಲಿ ಡಯಾಗ್ನೋಸಿಸ್ ಇವನ್ ಇನ್ ರಿಮೋಟ್ ಏರಿಯಾಸ್. ದೂರ ಇದ್ರೂ ಸಹ ECG ವರದಿಯನ್ನು ತಜ್ಞರಿಗೆ ಕಳಿಸಬಹುದು, ಚಿಕಿತ್ಸೆ ಆರಂಭಿಸಬಹುದು. ಒಂದು ಆಂಜಿಯೋಪ್ಲಾಸ್ಟಿ ಮತ್ತು ಸ್ಟಂಟ್ ಅಂತ ಕೇಳಿದಿರಿ. ಇಲ್ಲಿ ಆಂಜಿಯೋಪ್ಲಾಸ್ಟಿ ಅಂತಂದರೆ ಒಂದು ಪ್ರೊಸೀಜರ್. ಅದು ಯಾವುದಕ್ಕೋಸ್ಕರ, ಈ ಹಾರ್ಟ್ ಆರ್ಟರಿಗಳು ಅಥವಾ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿರುತ್ತೆ, ಓಪನ್ ಮಾಡೋದು, ಅಡೆತಡೆಯನ್ನು ತೆಗೆದು ರಕ್ತ ಸಂಚಾರವನ್ನು ಸುಗಮಗೊಳಿಸುವಂಥ ಪ್ರಕ್ರಿಯೆ ಆಂಜಿಯೋಪ್ಲಾಸ್ಟಿ ಅಂತ ಕರೀತಾರೆ. ಸ್ಟಂಟ್ ಅಂತಂದರೆ ಸ್ಮಾಲ್ ವೈರ್ ಮೆಶ್ ಟ್ಯೂಬ್, ಚಿಕ್ಕದಿರುತ್ತೆ, ಒಂಥರ ಸ್ಪ್ರಿಂಗ್ ಥರ, ಅದನ್ನು ಇಲ್ಲಿ ಆರ್ಟರಿಗಳಲ್ಲಿ ಇಟ್ಟು ಅಲ್ಲಿ ಓಪನ್ ಆಗಿ ಪ್ರಾಪರ್ ಬ್ಲಡ್ ಫ್ಲೋ ಆಗಬೇಕಲ್ವಾ, ರಕ್ತ ಸಂಚಾರ ಸುಗಮಗೊಳಿಸಲಿಕ್ಕೆ ಸ್ಟಂಟನ್ನು ಅಳವಡಿಸ್ತಾರೆ. ನೆಕ್ಸ್ಟು AI ಮ್ಯಾಂಡೇಟ್ಸ್ ಆ್ಯಂಡ್ ವರ್ಕ್ ಪ್ಲೇಸ್ ಆಟೋಮೇಷನ್ ಮತ್ತು ಅಡಾಪ್ಷನ್. ಏನಾಗ್ತಾ ಇದೆ ಈಗ, ಮೆನಿ ಕಂಪನೀಸ್ ಆರ್ ಫೋರ್ಸಿಂಗ್ AI ಅಡಾಪ್ಷನ್ ಥ್ರೂ ಸ್ಟ್ರಿಕ್ಟ್ ಮ್ಯಾಂಡೇಟ್ಸ್ ಅಂತಂದರೆ AI ಬಳಸಲೇಬೇಕು ಅಂತ ಹೇರಿಕೆ ಮಾಡೋದು, ಈಗ ಮಾಡಲೇಬೇಕು, ಕಡ್ಡಾಯಗೊಳಿಸೋದು. AI ಬಳಸದೇ ಇದ್ದರೆ ಕೆಲಸನ ತೆಗೆದು ಹಾಕೋದು, ಅಂದರೆ AI ಸ್ಕಿಲ್ ಕಲೀಲೇಬೇಕು ನೀವು ಅನ್ನುವಂಥ ಹೆದರಿಕೆ ಕೊಡ್ತಾ ಇವೆ. ದಿಸ್ ಡೂ ಇಟ್ ಆರ್ ಎಲ್ಸ್ ಅಪ್ರೋಚ್ ಇಸ್ ಬ್ಯಾಕ್ ಫೈರಿಂಗ್ ಆಸ್ ಎಂಪ್ಲಾಯೀಸ್ ರೆಸಿಸ್ಟ್ ಸೈಲೆಂಟ್ಲಿ ಬೈ ಸ್ಕಿಪ್ಪಿಂಗ್ ಟ್ರೈನಿಂಗ್ ಆ್ಯಂಡ್ ರಿಟರ್ನಿಂಗ್ ಟು ಮ್ಯಾನ್ಯುವಲ್ ವರ್ಕ್. ಅಂದರೆ ಎಲ್ರಿಗೂ ಅದು ಸರಿಯಾದ ರೀತಿಯಲ್ಲಿ ಸರಿ ಅಂತ ಅನಿಸದೇ ಇರಬಹುದು ಅಲ್ವಾ, ಬೇರೆ ಬೇರೆ ಮೆಥಡ್ಗಳು, ಅದನ್ನು ಕೆಲವರು ಮುಂದುವರ್ಸ್ಕೊಂಡು ಹೋಗ್ಬೋದು. AI ಬಿಟ್ಟು ಬೇರೆ ಮೆಥಡ್ ಇದೆಯಲ್ವಾ, ಮ್ಯಾನ್ಯುವಲ್ ಅಂತ ಕರಿತೇವೆ. ಕೆಲವರು ಟ್ರೈನಿಂಗನ್ನು ಸ್ಕಿಪ್ ಮಾಡ್ತಾರೆ, ಮ್ಯಾನ್ಯುವಲ್ ವರ್ಕನ್ನೇ ಮುಂದುವರಿಸ್ತಾ ಇರ್ತಾರೆ. ಮತ್ತು ಇದರ ಜೊತೆ ಲ್ಯಾಕ್ ಆಫ್ ಸೈಕಾಲಜಿಕಲ್ ಸೇಫ್ಟಿ. ಎಂಪ್ಲಾಯೀಸ್ಗಳ ಪ್ರಕಾರ ಏನು, ಕೆಲಸಗಾರರ ಪ್ರಕಾರ AI ಆ್ಯಸ್ ಅ ಥ್ರೆಟ್ ಟು ದರ್ ಜಾಬ್ ರ್ಯಾದರ್ ದೆನ್ ಅ ಟೂಲ್. AI ಬಂದ ಮೇಲೆ ಜಾಬ್ ಹೋಗ್ಬಿಡುತ್ತೆ, ಇದು ನಮ್ಮ ಎಫಿಷಿಯನ್ಸಿನ ಜಾಸ್ತಿ ಮಾಡುತ್ತೆ ಅಂತ ನೋಡಿದ್ರೆ ಜಾಬನ್ನು ಕಿತ್ಕೊಳ್ಳಿಕ್ಕೆ ಬಂದಿರೋದು ಅಂತ ಒಂದು ಸೈಕಾಲಜಿಕಲ್ ಭಯ, ಫಿಯರ್ ಇದೆ. ವಿತೌಟ್ ಸೈಕಾಲಜಿಕಲ್ ಸೇಫ್ಟಿ, ಫೀಲಿಂಗ್ ಸೇಫ್ ಟು ಟೇಕ್ ರಿಸ್ಕ್ ಆರ್ ವಾಯ್ಸ್ ಡೌಟ್ಸ್, ಟ್ರಸ್ಟ್ ಇನ್ ದಿ ಮ್ಯಾನೇಜ್ಮೆಂಟ್. ಹಾಗಾಗಿ ಸೈಕಾಲಜಿಕಲ್ ಸೇಫ್ಟಿ, ನೀವು ಎಲ್ಲೇ ಕೆಲಸ ಮಾಡ್ತಾ ಇರಿ, ಮಾನಸಿಕವಾಗಿ ನಿಮಗೆ ನೆಮ್ಮದಿ ಇರಬೇಕು. ನೆಮ್ಮದಿ ಇದ್ದರೆ ಮತ್ತೆ ನೀವು ಅಲ್ಲಿ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತೀರಿ. ಏನಾದರೂ ಬೇರೆ ಸಂಶಯಗಳಿದ್ದರೆ ಅದನ್ನು ಹೊರ ಹಾಕ್ತೀರಿ. ಹಾಗಿಲ್ಲದೆ ಇದ್ದರೆ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂಥ ಒಂದು ನಂಬಿಕೆ, ವಿಶ್ವಾಸಾರ್ಹತೆ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ಮುಖ್ಯವಾಗಿ ನೋಡಿರೋದು ನಾವು ಚೇಂಜ್ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ. ಈಗ ಮೊದಲೆಲ್ಲ ಮೊಬೈಲ್ ಬಂತು, ಲ್ಯಾಪ್ಟಾಪ್ ಎಲ್ಲ ಬಂತು. ಅರ್ಲಿಯರ್ ಟೆಕ್ ಲೈಕ್ ಲ್ಯಾಪ್ಟಾಪ್ಸ್ ಸಕ್ಸೀಡೆಡ್ ಬಿಕಾಸ್ ಅಡಾಪ್ಷನ್ ವಾಸ್ ವಾಲಂಟರಿ ಆ್ಯಂಡ್ ಬೆನಿಫಿಷಿಯಲ್. ಜನರು ಈಗ ಲ್ಯಾಪ್ಟಾಪು, ಸ್ಮಾರ್ಟ್ ಫೋನ್ಗಳು ನಾವೇನು ಯೂಸ್ ಮಾಡ್ತೇವೆ, ಅದೆಲ್ಲ ಯಶಸ್ವಿಯಾಗಿದ್ದು ಯಾಕೆ ಅಂತಂದರೆ ಜನ ಅವುಗಳನ್ನು ಇಷ್ಟಪಟ್ಟು ಬಳಸಿದ್ದಾರೆ, ವಾಲಂಟರಿಯಾಗಿ ಬಳಸಿದ್ದಾರೆ ಅಲ್ವಾ. ಬೆನಿಫಿಟ್ಸ್ಗಳು ಗೊತ್ತಾಗ್ತಾ ಇದೆ. ಆದರೆ ಫೋರ್ಸಿಂಗ್ AI ಥ್ರೂ ಫಿಯರ್ ರ್ಯಾದರ್ ದನ್ ಇನ್ಸೆಂಟಿವ್ಸ್, ಫೇಲ್ಯೂರ್ ಇನ್ ಲೋ ಆರ್ಗನೈಸೇಷನ್. ಅಂದರೆ AI ಈಗ ಭಯದ ಮೂಲಕ ಹೇರ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹಪೂರ್ವಕವಾಗಿ ಅದನ್ನು ತಿಳಿಸ್ತಾ ಇಲ್ಲ. ಇದು ಟ್ರಾನ್ಸಿಷನನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಸಂಸ್ಥೆಗಳು ವಿಫಲ ಆಗ್ತಾ ಇವೆ ಅಂತ ತೋರಿಸುತ್ತೆ.
ಕಲ್ಚರ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ? ಫೋರ್ಸ್ಡ್ ಅಡಾಪ್ಷನ್ ರೆಡ್ಯೂಸಸ್ ಪ್ರೊಡಕ್ಟಿವಿಟಿ ಆ್ಯಂಡ್ ಕ್ರಿಯೇಟ್ಸ್ ಟಾಕ್ಸಿಕ್ ವರ್ಕ್ ಕಲ್ಚರ್. ಅಲ್ವಾ, ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅಸಹನೆ ಅಲ್ವಾ, ಟಾಕ್ಸಿಕ್ ಅಂತ ಹೇಳ್ತಾರಲ್ವ. ಫೋರ್ಸ್ಫುಲ್ ಆಗಿ ಅಡಾಪ್ಷನ್ ಮಾಡ್ಲಿಕ್ಕೆ ಹೊರಟುಬಿಟ್ರೆ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಬಿಡುತ್ತೆ. ಪ್ರೊಡಕ್ಟಿವಿಟಿ ಅಂತಂದರೆ ಉತ್ಪಾದಕತೆ ಯಾವಾಗ ಜಾಸ್ತಿ ಇರುತ್ತೆ? ಯಾವಾಗ ಸಂತೋಷವಾಗಿರ್ತೀವೋ, ಖುಷಿಯಾಗಿರ್ತೀವೋ ಆವಾಗ ಉತ್ಪಾದಕತೆ ಜಾಸ್ತಿ ಆಗಿರುತ್ತೆ. ಪ್ರೆಷರ್ ಮೂಲಕ ಎಷ್ಟು ದಿನ ಅಂತ ನೀವು ಫೋರ್ಸ್ ಮಾಡಬಹುದು ಒಬ್ಬ ವ್ಯಕ್ತಿಯನ್ನು. ಟೆಂಪ್ರರಿಯಲ್ಲಿ ಪ್ರೆಷರ್ ಒಳ್ಳೆಯದು, ಆದರೆ ಜಾಸ್ತಿ ದೀರ್ಘಕಾಲದಲ್ಲಿ ಪ್ರೆಷರ್ ಒಳ್ಳೆಯದಲ್ಲ. ಆವಾಗ ಪ್ಲೆಷರ್ ಬೇಕು. ಪ್ರೆಷರ್ ಇದ್ದರೆ ಮಾತ್ರ ಮುಂದುವರಿತಾ ಹೋಗ್ತಾರೆ ಒಂದು ಕೆಲಸದಲ್ಲಿ. ಸಸ್ಟೈನಬಲ್ ಟ್ರಾನ್ಸ್ಫಾರ್ಮೇಷನ್ ರಿಕ್ವೈರ್ಸ್ ಪೀಪಲ್ಸ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಇನ್ಕ್ಲೂಷನ್. ಜನರು ಅದನ್ನು ಒಪ್ಕೊಳ್ಬೇಕು, ಸ್ವೀಕರಿಸಬೇಕಾಗತ್ತೆ. ನಾಟ್ ಕಂಪಲ್ಷನ್ ಆರ್ ಫಿಯರ್. ಕಡ್ಡಾಯಗೊಳಿಸೋದು, ಮಾಡಲೇಬೇಕು ಅಂತ ಹೇಳೋದು, ಭಯ ಹುಟ್ಟಿಸೋದ್ರಿಂದ ಆಪ್ಷನ್ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಇನ್ವಾಲ್ವಿಂಗ್ ಎಂಪ್ಲಾಯೀಸ್ ಇನ್ ಡಿಸಿಷನ್ ಮೇಕಿಂಗ್, ಪ್ರೊವೈಡಿಂಗ್ ರೋಬಸ್ಟ್ ಸ್ಕಿಲ್ ಬಿಲ್ಡಿಂಗ್, ಕಮ್ಯುನಿಕೇಟಿಂಗ್ ಆನೆಸ್ಟ್ಲಿ ಅಬೌಟ್ ಜಾಬ್ ಇಂಪ್ಯಾಕ್ಟ್ ಆ್ಯಂಡ್ ಬಿಲ್ಡ್ ದಿ ನೆಸೆಸರಿ ಟ್ರಸ್ಟ್ ಫಾರ್ ಎ ಅಡಾಪ್ಷನ್. ದೊಡ್ಡ ನಿರ್ಧಾರ ತೆಗೆದುಕೊಳ್ತಾ ಇರಬೇಕಾದ್ರೆ ಎಲ್ಲರನ್ನ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡೋದು, ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಎಲ್ಲರ ಅಭಿಪ್ರಾಯವನ್ನು ಸ್ವೀಕರಿಸಬೇಕು. ಮತ್ತು ಸ್ಕಿಲ್ ಬಿಲ್ಡಿಂಗ್, ತರಬೇತಿ ಕೊಡೋದು, ಮತ್ತು AI ಇಂದ ಉದ್ಯೋಗದ ಮೇಲೆ ಏನು ಪರಿಣಾಮ ಆಗುತ್ತೆ ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ತಿಳಿಸಬೇಕಾಗುತ್ತೆ. ಸೈಕಾಲಜಿಕಲ್ ಸೇಫ್ಟಿ ಅಂತ ಅವಾಗ ಹೇಳಿದ್ದೇನು? ಬಿಲೀವ್ ದಟ್ ಒನ್ ವೋಂಟ್ ಬಿ ಪನಿಷ್ಡ್ ಆರ್ ಹ್ಯುಮಿಲಿಯೇಟೆಡ್ ಆರ್ ಸ್ಪೀಕಿಂಗ್ ಅಪ್ ವಿತ್ ಐಡಿಯಾಸ್, ಕ್ವಶನ್ಸ್ ಆರ್ ಮಿಸ್ಟೇಕ್ಸ್. ಇಟ್ ಇಸ್ ದಿ ಫೌಂಡೇಶನ್ ಫಾರ್ ಲರ್ನಿಂಗ್ ಎನಿ ನ್ಯೂ ಟೆಕ್ನಾಲಜಿ ಲೈಕ್ AI. ತಂಡ ಇರುತ್ತೆ, ಒಂದು ಟೀಮ್ ಇರುತ್ತೆ. ಟೀಮಲ್ಲಿ ಯಾರಾದರೂ ಒಬ್ಬರು ತಪ್ಪು ಮಾಡಿದರೆ, ಪ್ರಶ್ನೆ ಕೇಳಿದರೆ ಅವರಿಗೆ ಫಿಯರ್ ಇರಬಾರ್ದು ಅಲ್ವಾ. ತಮ್ಮನ್ನು ಯಾರೋ ಜಡ್ಜ್ ಮಾಡ್ತಾ ಇದ್ದಾರೆ, ತಮ್ಮನ್ನು ಯಾರೋ ಅವಮಾನಿಸ್ತಾರೆ ಅಂತ ಇದ್ದರೆ ಅವರು ಪ್ರಶ್ನೆ ಕೇಳೋದಿಲ್ಲ. ತಪ್ಪು ಮಾಡಲಿಕ್ಕೆ, ತಪ್ಪು ಮಾಡೋದು ಇಂಪಾರ್ಟೆಂಟು. ತಪ್ಪು ಮಾಡೋದು ಅಂತಂದರೆ ಬೇಕು ಅಂತ ತಪ್ಪು ಮಾಡೋದಲ್ಲ ಅಲ್ವಾ, ಹೊಸ ಹೊಸ ಪ್ರಯತ್ನಗಳನ್ನು ಮಾಡೋದು ಇಂಪಾರ್ಟೆಂಟ್. ತಪ್ಪು ಮಾಡಿದ್ರೆ ಏನಾದರೂ ಅದಕ್ಕೆ ಪನಿಷ್ಮೆಂಟ್ ಇದೆಯಾ ಏನು, ಹ್ಯುಮಿಲಿಯೇಟ್ ಮಾಡ್ತಾರೇನೋ ಅಂತ ಭಾವನೆ ಕ್ರಿಯೇಟ್ ಆಗಿಬಿಟ್ರೆ ಯಾವ ಪ್ರಯತ್ನವನ್ನು ಮಾಡಲಿಕ್ಕೆ ಮುಂದಾಗೋದಿಲ್ಲ. ಇಂದ ಇನೋವೇಷನ್ಗೆ ಕುತ್ತು ಬರುತ್ತೆ. ಹಾಗಾಗಿ ಹೊಸ ತಂತ್ರಜ್ಞಾನ ಕಲೀಲಿಕ್ಕೆ ಆ ಒಂದು ಸೈಕಾಲಜಿಕಲ್ ಸೇಫ್ಟಿ ಇರಬೇಕು. ಏನೇ ಮಾಡಿದರೂ ಅದಕ್ಕೊಂದು ಸಪೋರ್ಟ್ ಇದೆ, ಒಪ್ಕೊಳ್ತಾರೆ ಅನ್ನೋ ಅಂಥದ್ದು. ಈಗ ಜಾಸ್ತಿ ಹ್ಯೂಮನ್ ಸೆಂಟ್ರಿಕ್ AI, ಅದರ ಬಗ್ಗೆ ಈ ವರ್ಷದ AI ಇಂಪ್ಯಾಕ್ಟ್ ಸಮ್ಮಿಟಲ್ಲೂ ಸಹ ಡಿಸ್ಕಸ್ ಆಗ್ತಾ ಇತ್ತು. ಅಪ್ರೋಚ್ ವೇರ್ AI ಇಸ್ ಡಿಸೈನ್ ಟು ಆಗ್ಯುಮೆಂಟ್ ಹ್ಯೂಮನ್ ಕೆಪಾಬಿಲಿಟೀಸ್ ರಾದರ್ ದೆನ್ ರೀಪ್ಲೇಸ್. ಹಾಗಾಗಿ ಮನುಷ್ಯನ ಸಾಮರ್ಥ್ಯವನ್ನು ಹೆಚ್ಚಿಸ್ಲಿಕ್ಕೆ ಇರೋದು AI, ಮನುಷ್ಯನ ಬದಲು ಬಂದುಬಿಡುತ್ತೆ ಅಂತಲ್ಲ. ಶಿಫ್ಟಿಂಗ್ ದ ಫೋಕಸ್ ಫ್ರಾಮ್ ರೀಪ್ಲೇಸ್ಮೆಂಟ್ ಟು ಆಗ್ಯುಮೆಂಟೇಷನ್ ಹೆಲ್ಪ್ಸ್ ರೆಡ್ಯೂಸ್ ಜಾಬ್ ಆಂಗ್ಸೈಟಿ. ಕಂಪನಿಗಳಲ್ಲಿ ಜಾಬ್ ಆಂಗ್ಸೈಟಿಯನ್ನು ಕಡಿಮೆ ಮಾಡಲಿಕ್ಕೆ ರೀಪ್ಲೇಸ್ಮೆಂಟ್ ಅಲ್ಲ, ಇದು ಆಗ್ಯುಮೆಂಟೇಷನ್, ಸಹಾಯ ಮಾಡಲಿಕ್ಕೆ ಬಂದಿರೋದು ತಿಳಿಸ್ಬೇಕಾಗುತ್ತೆ. ಇನ್ನು ಎಥಿಕಲ್ ಲೀಡರ್ಶಿಪ್ ಬಹಳ ಇಂಪಾರ್ಟೆಂಟ್ ಅಂತಂದರೆ, ಲೀಡರ್ಸ್ ಮಸ್ಟ್ ಬ್ಯಾಲೆನ್ಸ್ ಆರ್ಗನೈಸೇಷನಲ್ ಎಫಿಷಿಯನ್ಸಿ ವಿತ್ ಎಂಪತಿ. ನಾಯಕರು ಆಗಿರೋರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು, CEO ಅಥವಾ ಮ್ಯಾನೇಜರ್ಸು ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ಎಫಿಷಿಯನ್ಸಿ, ಲಾಭದ ಕಡೆ ನೋಡದೆ ಮುಖ್ಯವಾಗಿ ತಮ್ಮ ಉದ್ಯೋಗಿಗಳ ಮಾನಸಿಕ ಆರೋಗ್ಯ, ಅವರ ಭದ್ರತೆ, ಸೆಕ್ಯುರಿಟಿ, ಎಂಪತಿ ಇರಬೇಕು, ಸಹನಶೀಲತೆ ಅಥವಾ ಸಹಾನುಭೂತಿ, ಇಂಥದ್ರ ಕಡೆ ಫೋಕಸ್ ಮಾಡಬೇಕು. ಎನ್ಶೋರಿಂಗ್ ದಟ್ AI ಇಂಪ್ಲಿಮೆಂಟೇಷನ್ ಡಸಂಟ್ ಡಿಹ್ಯೂಮನೈಸ್ ದಿ ವರ್ಕ್ ಪ್ಲೇಸ್ ಈ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ. ಕಂಪ್ಲೀಟ್ ಆಗಿ ಮನುಷ್ಯರನ್ನೇ ಒಳಗೊಳ್ಳೋದಿಲ್ಲ, ಇದು ಡಿಹ್ಯೂಮನೈಸ್ ಮಾಡಿಬಿಡೋದು, ಅದು ಸರಿಯಲ್ಲ. ಇಂದಿನ ವಿಚಾರ ಅಮೆರಿಕಾ, ಕ್ಯೂಬಾ. ಫಾಲೋವಿಂಗ್ ಆಕ್ಷನ್ಸ್ ಅಗೇನ್ಸ್ಟ್ ವೆನೆಜುವೆಲಾಸ್ ಮೆಡುರೋ, ಟ್ರಂಪ್ಸ್ ಕ್ಯೂಬಾ ಇಸ್ ನೆಕ್ಸ್ಟ್, ಸಜೆಸ್ಟ್ ಅ ಪ್ಯಾಟರ್ನ್ ಆಫ್ ಇಂಟರ್ವೆನ್ಷನ್ ಇನ್ ಲ್ಯಾಟಿನ್ ಅಮೆರಿಕಾ, ಸಿಗ್ನಲಿಂಗ್ ಅನ್ ಅಗ್ರೆಸಿವ್ US ಫಾರಿನ್ ಪಾಲಿಸಿ ಸ್ಟ್ಯಾನ್ಸ್. ವೆನೆಜುವೆಲಾ ಕಥೆ ಮುಗೀತು ಅಂತಂದರೆ ಆ ಸ್ಟೋರಿ ಕೇಳಾಯ್ತು ನಾವು. ನಿಕೋಲಸ್ ಮಡುರೋ ಅವರ ವಿರುದ್ಧ ಕ್ರಮವನ್ನು ಕೈಗೊಂಡಾಗಿದೆ. ಟ್ರಂಪ್ ಅವರು ಮುಂದಿನ ಸರದಿ ಕ್ಯೂಬಾದ್ದು ಅಂತ ಹೇಳ್ತಾ ಇದ್ದಾರೆ. ಅಗ್ರೆಸಿವ್ ಆಗಿ ಅಮೆರಿಕ ಯಾವ ಥರ ಮುಂದುವರಿಬಹುದು ಗೊತ್ತಾಗ್ತಾ ಇದೆ. US ಇಂಪೋಸ್ಡ್ ಡಿಫ್ಯಾಕ್ಟೋ ಆಯಿಲ್ ಬ್ಲಾಕೇಡ್ ಇನ್ ಅರ್ಲಿ 2026. ಆರಂಭದಲ್ಲೇ ಕ್ಯೂಬಾದ ಮೇಲೆ ದಿಗ್ಬಂಧನ ಹೇರಿ ಆಗಿದೆ. ದಿಸ್ ಹ್ಯಾಸ್ ವರ್ಸನ್ ಕ್ಯೂಬಾಸ್ ಎನರ್ಜಿ ಕ್ರೈಸಿಸ್. ಅಲ್ಲಿ ಕ್ಯೂಬಾದಲ್ಲಿ ಇಂಧನ ಕೊರತೆ ಉಂಟಾಗಿ ಏನಾಗ್ತಾ ಇದೆ, ಫ್ಯೂಯಲ್ ಶಾರ್ಟೇಜ್ ಆಗ್ತಾ ಇದೆ, ನೇಷನ್ ವೈಡ್ ಬ್ಲ್ಯಾಕ್ಔಟ್ ಆಗ್ತಾ ಇದೆ, ವಿದ್ಯುತ್ ಬಿಕ್ಕಟ್ಟು ಎಲ್ಲ ಉಂಟಾಗ್ತಾ ಇದೆ. ಮತ್ತು US ಇಂಟೆನ್ಷನ್ಸ್ ರಿಮೇನ್ ಅನ್ಸರ್ಟೇನ್. ಅಮೆರಿಕ ಯಾಕೆ ಹೀಗೆ ಮಾಡ್ತಾ ಇದೆ, ಉದ್ದೇಶ ಏನು ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ, ಸ್ಪಷ್ಟ ಆಗಿಲ್ಲ. ರೇಂಜಿಂಗ್ ಫ್ರಮ್ ಇಂಟೆನ್ಸಿಫೈಡ್ ಇಕನಾಮಿಕ್ ಸ್ಯಾಂಕ್ಷನ್ಸ್, ಪೊಟೆನ್ಷಿಯಲ್ ಪೊಲಿಟಿಕಲ್ ಆರ್ ಮಿಲಿಟರಿ ಇಂಟರ್ವೆನ್ಷನ್, ಕ್ರಿಯೇಟಿಂಗ್ ಗ್ಲೋಬಲ್ ಜಿಯೋಪಾಲಿಟಿಕಲ್ ಟೆನ್ಷನ್. ಆರ್ಥಿಕ ಒತ್ತಡ ಇರಬಹುದು, ರಾಜಕೀಯ ಹಸ್ತಕ್ಷೇಪನೂ ಇರಬಹುದು,
ರೆಜಿಮ್ ಚೇಂಜ್ ಅಂತ ಹೇಳ್ತೀವಿ ನೋಡಿ, ನಾಯಕತ್ವ, ಆಡಳಿತ ಬದಲಾವಣೆ ಎಲ್ಲವನ್ನ ಸಹ ನಾವು ಪ್ರೆಡಿಕ್ಟ್ ಮಾಡಬಹುದು. ಆದರೆ ಅನಿಶ್ಚಿತತೆ ಇದೆ. ಈಗ ಮಾಡ್ತಾ ಇದೆ ಯು ಎಸ್ಸು, ಟ್ರಂಪ್ ಅವರ ಒಂದು ಅನ್ಸರ್ಟೈನ್ ಪಾಲಿಸಿಗಳು, ಏನು ಮೂವ್ಸ್ಗಳು ಗೊತ್ತಾಗೋದಿಲ್ಲ. ಇನ್ನು ಕ್ಯೂಬಾ ಏನು ಹೇಳ್ತಾ ಇದೆ ಇದಕ್ಕೆ? ಪ್ರೆಸಿಡೆಂಟ್ ಮಿಗಲ್ ಡಿಯಾಜ್ ಕಾನೆಲ್ ಹಸ್ ವಾರ್ನ್ಡ್ ಆಫ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಯಾವುದೇ ಬೆದರಿಕೆಗೂ ಬಗ್ಗೋದಿಲ್ಲ ನಾವು, ಪ್ರತಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ದಿಸ್ ಡಿಫೈನ್ಸ್ ಅಗೇನ್ಸ್ಟ್ ಯು ಎಸ್ ಪ್ರೆಷರ್ ದಟ್ಸ್ ದಿ ಸ್ಟೇಜ್ ಫಾರ್ ಪೊಟೆನ್ಷಿಯಲ್ ಎಸ್ಕಲೇಷನ್ ಆಫ್ ರೀಜನಲ್ ಕಾನ್ಫ್ಲಿಕ್ಟ್. ಮುಂದೆ ಇದು ಒಂದು ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ಬಹುದು, ನೋಡೋಣ. ಮತ್ತು ಇದರಿಂದಾಗಿ ರೈಸಿಂಗ್ ಟೆನ್ಷನ್ ರಿಸ್ಕ್ ಡಿಸ್ಟೆಬಿಲೈಸಿಂಗ್ ದಿ ಕ್ಯಾರಿಬಿಯನ್ ರೀಜನ್ ಟು ಟ್ರಿಗರ್ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಇನ್ ಕ್ಯೂಬಾ ಅಫೆಕ್ಟಿಂಗ್ ಓವರ್ ಆಲ್ ರೀಜನಲ್ ಸೆಕ್ಯೂರಿಟಿ ಆ್ಯಂಡ್ ಮೈಗ್ರೇಷನ್. ಮತ್ತೆ ಅಸ್ಥಿರತೆ ಕ್ರಿಯೇಟ್ ಆಗಬಹುದು, ಅಥವಾ ಮಾನವೀಯ ಬಿಕ್ಕಟ್ಟು, ಬೇರೆ ಬೇರೆ ಸಮಸ್ಯೆಗಳು, ಹಸಿವಿನ ಸಮಸ್ಯೆ, ತುಂಬ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಎದುರಾಗಬಹುದು. ನೋಡೋಣ ಅಮೆರಿಕ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮುಂದುವರ್ಸ್ಕೊಂಡು ಹೋಗುತ್ತೆ ಅಂತ. ಇಷ್ಟು ಮುಖ್ಯವಾದ ವಿಚಾರಗಳು. ಇನ್ನು ಅನಾಲಿಸಿಸನ್ನು ರೆಗ್ಯುಲರ್ ಆಗಿ ನಾನು ಅಪ್ಡೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಸಾಧ್ಯ ಆದಾಗ 2-3 ದಿನಗಳಿಗೆ ಒಮ್ಮೆ ಆದರೂ ಇದನ್ನು ನಾನು ಮಾಡ್ತಾ ಇರ್ತೇನೆ. ಮತ್ತು ಇದರ PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಕಳಿಸ್ತೇನೆ. ಟೆಲಿಗ್ರಾಮ್ UPSC ಮೈಂಡ್ ಗೇಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಮೇ ನಂತರ ರೆಗ್ಯುಲರ್ ಆಗಿ ನಾನು ಮಾಡ್ತಾ ಇರ್ತೇನೆ ಇನ್ನು ಅನಾಲಿಸಿಸ್. ಮುಖ್ಯವಾಗಿ 2027ಕ್ಕೆ ಬರೆಯೋರಿಗೆ ಮಾಡ್ತಾ ಇರೋದು. 2027ಕ್ಕೆ ಒಂದು ವೇಳೆ ನೀವು ಟಾರ್ಗೆಟನ್ನು ಇಟ್ಕೊಂಡಿದ್ರೆ, ಅಥವಾ ಅದಕ್ಕಿಂತ ಮುಂದಿನ ವರ್ಷಗಳಲ್ಲಿ ಏನಾದರೂ ಟಾರ್ಗೆಟ್ ಇಟ್ಕೊಂಡಿದ್ರೆ, ದಯವಿಟ್ಟು NCERTಯಿಂದ ಸ್ಟಾರ್ಟ್ ಮಾಡಿ. NCERT 6th ಸ್ಟಾರ್ಟ್ ಮಾಡಿ. ಫೌಂಡೇಶನ್ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಇಂಗ್ಲೀಷ್ ಬಹಳ ಇಂಪಾರ್ಟೆಂಟ್. UPSCಗೆ ತಯಾರಾಗ್ತಿದ್ದೀರಿ ಅಂತಂದರೆ ಇಂಗ್ಲೀಷ್ ಇಂಪ್ರೂವ್ ಆಗಲೇಬೇಕು. NCERTಯನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ವೇಳೆ ಕೆಲವು ಕಾನ್ಸೆಪ್ಟ್ಗಳು, ಥೀಮ್ಗಳು ಗೊತ್ತಾಗದೇ ಇದ್ದರೆ, ನಾನು ಈಗಾಗಲೇ NCERT ಹಿಸ್ಟ್ರಿಯನ್ನು 6th, 7th, 8th ಆಲ್ರೆಡಿ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಈಗ 9th, 10th ಎಕನಾಮಿ ನಡೀತಾ ಇದೆ. ನಾಳೆ ಮತ್ತು ನಾಡ್ದು ಯಾವುದೇ ಒಂದು ಲೆಕ್ಚರ್ಸ್ ಇರೋದಿಲ್ಲ. ಹಿಂದೂ ಅನಾಲಿಸಿಸ್ ಹಾಗೆ ಯಾವುದೇ NCERT ಸೆಷನ್ಗಳು ಇರೋದಿಲ್ಲ. ಬುಧವಾರದಿಂದ ಮತ್ತೆ ಮುಂದುವರಿತಾ ಇರುತ್ತೆ ಎಲ್ಲ. ಹಾಗೆ ಸಾಧ್ಯ ಆದರೆ ನಿಮಗೆ ಅನಿಸಿದರೆ ನೋಡಬಹುದು. ನೀವು ಓದಲಿಕ್ಕೂ ಸಹ ಸಾಧ್ಯ ಇದೆ. NCERT ಈಸಿ ಇದೆ. ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಮುಂದೆ ಹೋಗಿ. ಇಷ್ಟನ್ನು ಹೇಳ್ತಾ ಹೀಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನೇ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಮಾಡಿ. ಧನ್ಯವಾದಗಳು.